ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಡ್ರೀಮ್ ವೀಲ್ಸ್ ಕನ್ನಡ. ಇವತ್ತು ನಾವು ನೋಡೋಕೆ ಹೋಗ್ತಾ ಇರತಕ್ಕಂಥ ಕಾರ್ ಬಂದು ಟಾಟಾ ನೆಕ್ಸನ್ EV 2020-24 ಕಾರ್ ನೋಡೋಕೆ ಹೋಗ್ತಾ ಇದ್ದೀವಿ. ಈ ಕಾರ್ ಬಂದು ಎಲೆಕ್ಟ್ರಿಕ್ ಆಗಿರುತ್ತೆ. ಇದರ ಪ್ರೈಸ್ ಬಂದು 14.5 ಲಕ್ಷದಿಂದ 20 ಲಕ್ಷದವರೆಗೂ ಹೋಗಿರುತ್ತೆ. ಈಗಿನ ಕಾಲದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಇಂಜಿನ್ ಕಾರ್ಗಳು ಬಂದು ಕಡಿಮೆ ಆಗಿದೆ. ಎಲ್ಲ ಬರೀ ಎಲೆಕ್ಟ್ರಿಕ್ ಆಗಿದೆ. ಬೈಕ್ ಕೂಡ ಎಲೆಕ್ಟ್ರಿಕ್ಕು, ಕಾರ್ ಕೂಡ ಎಲೆಕ್ಟ್ರಿಕ್ಕು. ಆದ್ದರಿಂದ ಟಾಟಾ ನೆಕ್ಸನ್ EV ಬಗ್ಗೆ ನೋಡ್ತಾ ಹೋಗೋಣ. ಸ್ಪೆಸಿಫಿಕೇಷನ್ಸ್ ಆಫ್ ಟಾಟಾ ನೆಕ್ಸನ್ EV ಬಗ್ಗೆ ನೋಡೋದಾದರೆ, ಇದರ ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ಸ್ ಬಗ್ಗೆ ನೋಡೋದಾದರೆ, ಬ್ಯಾಟ್ರಿ ಕೆಪಾಸಿಟಿ ಬಂದು 40.5 kWh ಆಗಿರುತ್ತೆ. ಇದರ ಮೋಟಾರ್ ಪವರ್ ಬಂದು 106.4 kW ಆಗಿರುತ್ತೆ. ಇದರ ಮೋಟರ್ ಟೈಪ್ ಬಂದು ಪರ್ಮನೆಂಟ್ ಮ್ಯಾಗ್ನೆಟ್ ಸಿಂಕ್ರೋನಸ್. ಈ ಕಾರ್ನ ಮ್ಯಾಕ್ಸ್ ಪವರ್ ಬಂದು 142.68 bhp ಹೊಂದಿರುತ್ತೆ. ಮತ್ತು ಇದರ ಟಾರ್ಕ್ ನೋಡೋದಾದರೆ 215 Nm ಟಾರ್ಕ್ ಈ ಕಾರಲ್ಲಿ ಹೊಂದಿರುತ್ತೆ. ಈ ಕಾರಲ್ಲಿ ಒಂದು ಫುಲ್ ಚಾರ್ಜ್ನಲ್ಲಿ 465 km ರೇಂಜ್ ಹೋಗ್ಬೋದು ಅಂತಲೇ ಹೇಳ್ಬೋದು. ಇದೊಂದು ಒಳ್ಳೆಯ ವಿಷಯ, ತುಂಬ ಲಾಂಗ್ಗೆ ಹೋಗ್ಬೋದು. ಈ ಕಾರ್ನ ಬ್ಯಾಟ್ರಿ ವಾರಂಟಿ ಬಂದು 8 ವರ್ಷ ಆಗಿರುತ್ತೆ, ಅಥವಾ 1,60,000 km ಇದರ ವಾರಂಟಿ ಇರುತ್ತೆ. ಅದರೊಳಗಡೆ ಏನಾದ್ರು ತೊಂದರೆ ಬಂದರೆ ಬ್ಯಾಟ್ರಿದು ಕಂಪ್ನಿಯವರು ರೀಪ್ಲೇಸ್ಮೆಂಟ್ ಮಾಡಿಕೊಡ್ತಾರೆ. ಮತ್ತು ಈ ಬ್ಯಾಟ್ರಿ ಟೈಪ್ ಬಂದು ಲಿಥಿಯಂ ಲೋನ್ ಆಗಿರುತ್ತೆ. ತುಂಬಾ ಪವರ್ಫುಲ್ ಬ್ಯಾಟ್ರಿ ಅಂತಲೇ ಹೇಳ್ಬೋದು. ಮತ್ತು ಇದರ ಚಾರ್ಜ್ ಪರ್ ಪೋರ್ಟ್ ನೋಡಿದರೆ CCS ಆಗಿರುತ್ತೆ. ಇದರ ಚಾರ್ಜಿಂಗ್ ಟೈಪ್ ಬಂದು 7.2 kW AC ವಾಲ್ ಬಾಕ್ಸ್ ಆಗಿರುತ್ತೆ. ಇದರಲ್ಲಿ ಒಂದು ಫುಲ್ ಚಾರ್ಜ್ ಆಗೋಕ್ಕೆ 6 ಗಂಟೆಗಳ ಕಾಲ ತೆಗೆದುಕೊಳ್ಳುತ್ತೆ. ಅದೇ ನೀವೇನಾದರೂ DC ಫಾಸ್ಟ್ ಚಾರ್ಜಿಂಗ್ನಲ್ಲಿ ಮಾಡ್ತೀವಿ ಅಂದರೆ ಬರೀ 1 ಅವರಲ್ಲಿ ಫುಲ್ ಚಾರ್ಜ್ ಆಗೋಗಿರುತ್ತೆ. ಈ ಕಾರ್ನ ಟ್ರಾನ್ಸ್ಮಿಷನ್ ಟೈಪ್ ನೋಡೋದಾದರೆ ಆಟೋಮೆಟಿಕ್ ಆಗಿರುತ್ತೆ. 1 ಸ್ಪೀಡ್ ಗೇರ್ ಬಾಕ್ಸ್ ಹೊಂದಿರುತ್ತೆ. ಇದರ ಫ್ಯೂಯಲ್ ಟೈಪ್ ಬಂದು ಎಲೆಕ್ಟ್ರಿಕ್ಕು ಆಗಿರುತ್ತೆ. ಟಾಟಾ ಕಂಪ್ನಿ ಹೇಳೋ ಪ್ರಕಾರ ಇದರ ಟಾಪ್ ಸ್ಪೀಡ್ ಬಂದು 150 km ಹೋಗುತ್ತೆ ಅಂತಲೇ ಹೇಳ್ಬೋದು. 0 to 100 ಬರೀ 8.9 ಸೆಕೆಂಡ್ಸಲ್ಲಿ ಹೋಗ್ಬೋದು ಅಂತ ಹೇಳ್ತಾರೆ. ಕಾರ್ ತಗೊಂಡಿರೋರೇ ನೋಡಬೇಕು ಇದನ್ನ 0 to 100 ಎಷ್ಟು ಹೋಗುತ್ತೆ ಅಂತ. ಈ ಕಾರ್ನ ಸಸ್ಪೆನ್ಷನ್ಸ್ ನೋಡೋದಾದರೆ ಫ್ರಂಟ್ ಸಸ್ಪೆನ್ಷನ್ಸ್ ಬಂದು ಇಂಡಿಪೆಂಡೆಂಟ್ ಮ್ಯಾಕ್ಫೆರ್ಸನ್ ಸ್ಟ್ರಟ್ ವಿತ್ ಸಾಯಿಲ್ ಸ್ಪ್ರಿಂಗ್ ಹೊಂದಿರುತ್ತೆ. ಇದರ ರೇರ್ ಸಸ್ಪೆನ್ಷನ್ಸ್ ನೋಡೋದಾದರೆ ಟ್ವಿಸ್ಟ್ ಬೀಮ್ ಸಸ್ಪೆನ್ಷನ್ಸ್ ಹೊಂದಿರುತ್ತೆ. ಇದರ ಸ್ಟೇರಿಂಗ್ ಟೈಪ್ ಬಂದು ಎಲೆಕ್ಟ್ರಿಕ್ ಆಗಿರುತ್ತೆ. ಪವರ್ ಸ್ಟೇರಿಂಗ್ ಹೊಂದಿರುತ್ತೆ. ಇದರ ಫ್ರಂಟು ಮತ್ತು ರೇರ್ ಬ್ರೇಕ್ಸ್ ನೋಡೋದಾದರೆ ಎರಡೂ ಕೂಡ ಡಿಸ್ಕ್ ಆಗಿರುತ್ತೆ. ಮತ್ತು ಇದರ ಬೂಟ್ ಸ್ಪೇಸ್ ನೋಡೋದಾದರೆ 350 ಲೀಟ್ರು ಕೆಪಾಸಿಟಿ ಹೊಂದಿರುತ್ತೆ. ಇದರ ಈ ಕಾರ್ನ ಸೀಟಿಂಗ್ ಕೆಪಾಸಿಟಿ ನೋಡೋದಾದರೆ 5 ಸೀಟ್ಸ್ ಇರುತ್ತೆ. ಈ ಕಾರ್ನಲ್ಲಿ 5 ಡೋರ್ಸ್ ಇರುತ್ತೆ. ಇದರ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 190 mm ಆಗಿರುತ್ತೆ. ಇದರಲ್ಲಿ 3 ರೀತಿಯ ಮೋಡ್ಸ್ ಇರುತ್ತೆ. ಅದು ಯಾವುದ್ಯಾವುದಂದರೆ ಎಕೋ, ಸಿಟಿ, ಸ್ಪೋರ್ಟ್ಸ್. ಈ ಕಾರ್ನ 3 ಟೈಪ್ಸ್ ಮೋಡ್ಸ್ ಆಗಿರುತ್ತೆ. ಮತ್ತು ಫ್ರಂಟು ಮತ್ತು ಬ್ಯಾಕು ಎರಡು ಕಡೆಯೂ USB ಚಾರ್ಜಿಂಗ್ ಪೋರ್ಟ್ ಹೊಂದಿರುತ್ತೆ. ನೀವು ಅಲ್ಲೇ ಚಾರ್ಜ್ ಮಾಡ್ಕೋಬೋದು, ಫ್ರಂಟ್ ಅಥವಾ ಬ್ಯಾಕಲ್ಲೇ. ಮತ್ತು ಈ ಕಾರಲ್ಲಿ ಸನ್ರೂಫ್ ಕೂಡ ಇರುತ್ತೆ. ಈ ಕಾರ್ ಸನ್ರೂಫ್ ಓಪನ್ ಮಾಡಬೇಕು ಅಂದರೆ ಬಟನ್ನಲ್ಲಾದರೂ ಮಾಡ್ಬೋದು, ಅಥವಾ ವಾಯ್ಸ್ ಅಸಿಸ್ಟೆಂಟ್ ಕೂಡ ಹೊಂದಿರುತ್ತೆ. ನೀವು ಮಾತಲ್ಲೇ ಸನ್ರೂಫ್ ಓಪನ್ ಮಾಡು ಅಂದರೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಆಟೋಮೆಟಿಕ್ ಸನ್ರೂಫ್ ಓಪನ್ ಆಗುತ್ತೆ. ಇದೊಂದು ಸೂಪರ್ ವಿಷಯ ಅಂತಲೇ ಹೇಳ್ಬೋದು ಈ ಕಾರಲ್ಲಿ. ಇದರ ಇಂಟೀರಿಯರ್ನಲ್ಲಿ ಡ್ಯುಯಲ್ ಟ್ಯೂನ್ ಡ್ಯಾಶ್ಬೋರ್ಡ್ ಹೊಂದಿರುತ್ತೆ. ಲೆದರ್ ಸ್ಟೇರಿಂಗ್ ವೀಲ್ ಇರುತ್ತೆ. ಇದರ ಡಿಜಿಟಲ್ ಕ್ಲಸ್ಟರ್ ಬಂದು ಅಲ್ಟ್ರಾ HD ಫುಲ್ ಕಲರ್ ಹೊಂದಿರುತ್ತೆ. ಇದರ ಸೈಜ್ ಬಂದು 10.25 ಇಂಚ್ ಆಗಿರುತ್ತೆ. ಮತ್ತು ಈ ಕಾರಲ್ಲಿ ಅಲೈ ವೀಲ್ಸ್ ಹೊಂದಿರುತ್ತೆ. ಇದರ ವೀಲ್ ಸೈಜ್ ಬಂದು 16 ಇಂಚ್. ಮತ್ತು ಈ ಟೈರ್ ಸೈಜ್ ಬಂದು 215/60 ಆಗಿರುತ್ತೆ. ಇದರ ಲೈಟ್ಸ್ ನೋಡೋದಾದರೆ ಫಾಗ್ ಲೈಟ್ಸ್ ಹೊಂದಿರುತ್ತೆ ಫ್ರಂಟು, ಮತ್ತು LED ಹೆಡ್ಲೈಟ್ಸು
DLRಸು, ಟಾಯ್ಲೆಟ್ಸು ಇದಿಷ್ಟು ಕೂಡ LED ಆಗಿರುತ್ತೆ. ಇದರ ಸೇಫ್ಟಿ ವಿಚಾರಕ್ಕೆ ಬಂದರೆ ಈ ಕಾರಲ್ಲಿ 6 ಏರ್ ಬ್ಯಾಗ್ಸ್ ಇರುತ್ತೆ. ಇದೊಂದು ಸೂಪರ್ ಒಳ್ಳೆಯ ವಿಷಯನೇ ಅಂತಲೇ ಹೇಳ್ಬೋದು. ಮತ್ತು 360 ಕ್ಯಾಮ್ರಾ ಹೊಂದಿರುತ್ತೆ. ಇದು ಕೂಡ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಕಾರು ಇವಾಗ ಹೆಂಗಿರುತ್ತೆ ಅಂತಲೇ ಟಾಪ್ ವ್ಯೂ ಅಲ್ಲೇ ನೋಡ್ಬೋದು. ಈ ಕಾರಲ್ಲಿ ಟಚ್ ಸ್ಕ್ರೀನ್ ಸೈಜ್ ಬಂದು 12.3 ಇಂಚ್ ಆಗಿರುತ್ತೆ. ಇದರಲ್ಲಿ ಟೋಟಲ್ ಸ್ಪೀಕರ್ಸ್ 4 ಇರುತ್ತೆ. ಮತ್ತು ಗೂಗಲ್ ಅಲೆಕ್ಸಾ ಕನೆಕ್ಟಿವಿಟಿ ಕೂಡ ಹೊಂದಿರುತ್ತೆ. ಇದೊಂದು ಸೂಪರ್ ವಿಷಯ ಅಂತಲೇ ಹೇಳ್ಬೋದು. ಮತ್ತು ಸ್ಮಾರ್ಟ್ ವಾಚ್ ಆ್ಯಪ್ಸ್ ಕೂಡ ಇರುತ್ತೆ ಈ ಕಾರಲ್ಲಿ. ಇದಿಷ್ಟು ಟಾಟಾ ನೆಕ್ಸಾನ್ EV ಬಗ್ಗೆ ಆಗಿದೆ. ಈ ಕಾರ್ ತುಂಬ ಒಳ್ಳೆಯ ಕಾರ್ ಅಂತಲೇ ಹೇಳ್ಬೋದು. ಈ ಕಾರ್ ಪ್ರೈಸ್ ಬಂದು 14,49,000ದಿಂದ ಹಿಡಿದು 20 ಲಕ್ಷದವರೆಗೂ ಆಗುತ್ತೆ. ಇದಿಷ್ಟು ಟಾಟಾ ನೆಕ್ಸಾನ್ EV 2020-24 ಕಾರ್ ಬಗ್ಗೆನೇ ಹೇಳಿದ್ದೇನೆ. ಈ ಮಾಹಿತಿ ನಿಮಗೇನಾದ್ರು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗಾಯ್ಸ್.